ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಚಾರ್ಜ್ ಶೀಟ್ ಕೊಡ್ತೀವಿ, ಮತ್ತೆ ಅವಾಗ ಒಂದು CPO ಒಂದು 50, DSP ಒಂದು 50 ಕೊಟ್ರೆ ಎಲ್ಲ ಕೇಸನ್ನು 3 ಲಕ್ಷ ರೂಪಾಯಿ ಲಂಚಕ್ಕಾಗಿ ಬೇಡಿಕೆ ಆಡಿಯೋ ವೈರಲ್ ಆಗುತ್ತಿದ್ದಂತೆ ರಾಯಚೂರಿನ ಇಡಪನೂರು ಠಾಣೆ ಮಹಿಳಾ PSI ಸೌಮ್ಯ ಹಿರೇಮಠರನ್ನು ಎತ್ತಂಗಡಿ ಮಾಡಲಾಗಿದೆ. ಲಂಚದ ಬಗ್ಗೆ PSI ಸೌಮ್ಯ ಹಾಗೂ ಕಾನ್ಸ್ಟೇಬಲ್ ಮಾತನಾಡಿದ ಆಡಿಯೋ ವೈರಲ್ ಆಗಿತ್ತು. ಹೀಗಾಗಿ ಬಳ್ಳಾರಿ IGP ವರ್ತಿಕಾ ಕಟಿಯರ್ ಇಡಪನೂರು ಠಾಣೆ PSI ಸೌಮ್ಯ ಹಿರೇಮಠ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಹಿಡಪನೂರು ಗ್ರಾಮದ ಸರ್ವೆ ನಂಬರ್ 917 ಜಮೀನು ವಿವಾದ ವಿಚಾರವಾಗಿ ಭೀಮನಗೌಡ ಹಾಗೂ ಅನಸೂಯ ಎಂಬುವವರ ನಡುವೆ ಭೂ ವಿವಾದವಿತ್ತು. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ 2 ಕಡೆಯವರು ದೂರು ದಾಖಲಿಸಿದರು. ಇನ್ನು ಅನಸೂಯ ವಿರುದ್ಧದ ಕೆಲ ಸೆಕ್ಷನ್ಗಳನ್ನು ಕೈಬಿಡಲು ಸೌಮ್ಯ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಆಡಿಯೋ ವೈರಲ್ ಆಗಿತ್ತು. ಪದೇ ಇಸ್ಕೊಳಕ್ಕಾಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಅದಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು BFR ಕೊಡ್ಬೇಕಲ್ಲ. BFR ಕೊಡಕ್ ಆಗಲ್ಲ, ಒಬ್ರ ಮೇಲೆ ಬರೀ ಅನಸೂಯಮ್ಮನ ಮೇಲೆ ಅಷ್ಟೇ ಎಲ್ಲ ಸೆಕ್ಷನ್ ತೆಗೆದು ಅನಸೂಯಮ್ಮನ ಮೇಲೆ ಅಷ್ಟೇ ಚಾರ್ಜ್ ಶೀಟ್ ಕೊಡ್ತೀವಿ. ಮತ್ತೆ ಅವಾಗ ಒಂದು CPO ಒಂದು 50, DSP ಒಂದು 50 ಕೊಟ್ರೆ ಎಲ್ಲ ಕೇಸನ್ನು ಕ್ಲೋಸ್ ಆಗುತ್ತೆ. ಅದ್ರಾಗ ಬಿರೋರ್ನೆಲ್ಲರನ್ನ ತೆಗೆದು ಸೆಕ್ಷನ್ 307 ಹಾಕಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಅವರು. ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ತೆಗೆದು ಬರೀ ಒಂದು ಬೈದರ್ ಅಂತ ಅಷ್ಟೇ ಕೊಡ್ತೀವಿ. ಮತ್ತೆ ಅವಾಗ ಒಂದ್ ಸ್ವಲ್ಪ ಒಂದ್ 50 ಕೊಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತತ್ ನೋಡ್ರಿ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ರಿ. ಇದು ಈಗ ಇಸ್ಕೊಂತ ಇರೋದು ನಮ್ದು. ಆಮೇಲೆ CPI 50, DSP 50 ಕೊಡ್ಬೇಕು ಇವ್ರು ಅದು ಮಾಡೋ ಟೈಮ್ನಾಗ. ಕೊಟ್ರ ಅಂದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. 28 ಸತಿ ಇದು ಎಲ್ಲ ನಿಮ್ ಸಂಬಂಧ. ಈಗ ನೀವು ಪ್ರೊಟೆಕ್ಷನ್ ಕೇಳಿರ ಅಂತೇಳಿ ಪ್ರೊಟೆಕ್ಷನ್ ಕೊಟ್ಟು ನಮ್ ಮೇಡಮ್ಗೆ ನಮಗೆಲ್ಲ ಎಷ್ಟು ಸಮಸ್ಯೆ ಆಗಿತ್ತು. ಅವ್ನು ಹೋಗಿ ನಮ್ ಪೊಲೀಸರ ಮೇಲೆ ಮೇಡಮ್ ಮೇಲೆ MLC ಮಾಡಿದ್ದ ಅಂತ ಹೇಳ್ರಿ. ಇಷ್ಟೆಲ್ಲ ಇದೆ. ಇನ್ನು ನಮ್ದೇನು ತಪ್ಪಿರ್ಲಿಲ್ಲ, ನಾವ್ ಯಾರಿಗೂ ಇದು ಮಾಡಿರ್ಲಿಲ್ಲ. ನಮ್ಮ ಆಫೀಸರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಹಂಗಾಗಿ ಇದಾಯ್ತ್ರಿ. ಏನಾನ ಸ್ವಲ್ಪ ಇದಾಗಿತ್ತು ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತಲ್ಲ. ನಿಮ್ಗೋಸ್ಕರ ನಿಮ್ದೆಲ್ಲ ಸರಿ ಇದೆ ಅಂತೇಳಿ ನಾವು ಫೈಟ್ ಮಾಡ್ತೀವಿ ಅಂದು ಅಷ್ಟೇ. ಬಂದಾರೇನು ಅವರು? ಯಾರ ಅದಾರ ಅವರು? ಆ ಯಮ್ಮನ್ ಜೊತೆಗೆ ಅಷ್ಟೇ ಮಾತಾಡ, ಡ್ರೈವರ್ಗೆ ಏನ್ ಗೊತ್ತಾಗ್ಬಾರ್ದು. ನೀವ್ ಏನಿದ್ರು ಜಸ್ಟ್ ನನ್ನ ನಂಬರ್ ಇಟ್ಕೊಳ್ರಿ. ನೀವೇನ್ ನಿಮ್ಗ ನನಗೆ ಅಷ್ಟೇ ಕಾಂಟ್ಯಾಕ್ಟ್ ಇರ್ಬೇಕು. ಸ್ಟೇಷನ್ ನಮ್ ಮಾತಾಡ್ಸಕ್ ಹೋಗ್ಬೇಡ್ರಿ. ನೀವೇನ್ ಮಾತಾಡಿದ್ರು ಅಲ್ಲಿ ಅವ್ನ್ಯಾರ TPಗೆ ಅವ್ರಿಗೆಲ್ಲ ಹೇಳ್ತಾರ, ಅವ್ನಿಗೂ ಹೇಳ್ತಾರ. ಈಗ ಏನೂ ಇಲ್ಲ, ಎಲ್ಲರಿಗೂ 2 ಲಕ್ಷ ಕೊಟ್ಟು PSI ಗೆಲ್ಲ 2 ಲಕ್ಷ ಕೊಟ್ಟು ಎಲ್ಲ ಹಂಗ್ ಮಾಡ್ಸಕತ್ತಾರ ಹಿಂಗ್ ಮಾಡ್ಸಕತ್ತಾರ ಅಂತ ಡಂಗೂರ್ ಸಾರ್ಕೆ ಬಂದ ನಾವ. ನೀವು ಸ್ಟೇಷನ್ಗಾದ್ರು ಇದ್ರ ಬಗ್ಗೆ ಮಾತಾಡ್ಸಕ್ ಹೋಗ್ಬೇಡಿ, ಇಲ್ಲಿ ಎದುರಿಗಾದ್ರೂ ಮಾತಾಡ್ಸಕ್ ಹೋಗ್ಬೇಡಿ. ಹಂಗೇನಾರ ಇದ್ರೆ ನಾವೇ ಫೋನ್ ಮಾಡಿ ನಿಮ್ನೆಲ್ಲರನ್ನ ಕರ್ಸ್ಕೊಂಡ್ ಇದನ್ ಮಾಡ್ತೀವಿ ಅಂತ ಹೇಳ್ರಿ ನಮ್ಗಷ್ಟೇ. ರಾಯಚೂರು ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಗೋವುಗಳ ಕಳ್ಳ ಸಾಗಣೆ ಆರೋಪ. ಬೀಡಾಡಿ ದನಗಳ ರಕ್ಷಣೆ ಹೆಸರಲ್ಲಿ ಗೋದಾಮಿನಲ್ಲಿ ಕೂಡಿ ಹಾಕಿ ಬೇರೆಡೆ ಸಾಗಣೆ. ಎಕ್ಲಾಸ್ಪೂರು ಗ್ರಾಮಸ್ಥರಿಂದ 10ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆ. ನಗರದ ಹೊರವಲಯದ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಮೆರೆಯುತ್ತಿದ್ದ ಗೋವುಗಳ ಸಾಗಣೆ ವೇಳೆ ಗಲಾಟೆ. ಗೋವುಗಳ ಸಾಗಣೆಗೆ ಸಜ್ಜಾಗಿದ್ದ ಲಾರಿಯ ಗಾಜು ಪುಡಿಪುಡಿ. ಗೋವುಗಳ ರಕ್ಷಣೆ, ಘನತ್ಯಾಜ್ಯ ಘಟಕ ಹಾಗೂ ರಸ್ತೆಯಲ್ಲಿ ಪ್ಲಾಸ್ಟಿಕ್ ತಿನ್ನುತ್ತಾವೆ ಅಂತ ಗೋವುಗಳ ರಕ್ಷಣೆಗೆ ಮುಂದಾಗಿದ್ದ ಮಹಾನಗರ ಪಾಲಿಕೆಯಿಂದ ಹಿಡಿದ ಗೋವುಗಳನ್ನು ಕಲಬುರಗಿ, ಕಲ್ಯಾಣ ಕರ್ನಾಟಕ ಗೋಶಾಲೆಗೆ ರವಾನೆ. ಕೆಲ ದಿನಗಳಿಂದ ಬೀಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡುತ್ತಿರುವ ಪಾಲಿಕೆ. ಆದರೆ ರೈತರ ಗೋವುಗಳು ಗೋಶಾಲೆಯಲ್ಲಿ ಇಲ್ಲದ ಹಿನ್ನೆಲೆ ಆಕ್ರೋಶಗೊಂಡಿರುವ ರೈತರು ನಗರಸಭೆಗೆ ಹಣ ಕಟ್ಟಿ ತಮ್ಮ ಗೋವುಗಳನ್ನು ಬಿಡಿಸಿಕೊಳ್ಳಲು ಹೋದಾಗ ಬಹುತೇಕ ಗೋವುಗಳು ನಾಪತ್ತೆ. ಹೀಗಾಗಿ ಇಂದು ರಾತ್ರೋರಾತ್ರಿ ಗೋ ಸಾಗಾಣಿಕೆ ಮುಂದಾಗಿದ್ದ ಸಿಬ್ಬಂದಿ ಲಾರಿ ಚಾಲಕನ ಹಿಡಿದು ರೈತರ ಗಲಾಟೆ. ಗೋ ರಕ್ಷಣೆ ಹೆಸರಲ್ಲಿ ಕಸಾಯಿಖಾನೆಗೆ ಕಳ್ಳ ಸಾಗಣೆ ಆರೋಪ. ಮಹಾನಗರ ಪಾಲಿಕೆಯಿಂದ 50ಕ್ಕೂ ಹೆಚ್ಚು ಬೀಡಾಡಿ ದನಗಳನ್ನು ಹಿಡಿದಿದ್ದರೂ ಪತ್ತೆಯಾಗಿದ್ದು ಕೆಲವು ಹಂತ ಆಕ್ರೋಶ.
ಹೇಳಿರ ಕಳೆ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ತಗೊಳ್ಳಿ, ಯಾಕೆ ಇದು ಮಾಡ್ತೀರಿ? ದನ ಇದ್ದವ್ರು ಈ ಕಡೆ ಬರ್ರಿ, ಅರ್ಧ ಬಿಡಿಸ್ಕೊಂಡಿನ ಅರ್ಧ ನಾನು ಮಿಸ್ಸಿಂಗ್ ಯಾವ ದಮ್ಮ ಬೇ ಚಂದ ಕಂಡ್ರೆ ನೀವು ಅವಸರ ಮಾಡಬೇಡ. ನೀವು ಹಂಗೆ ಕಾವು ಮಾಡಿ ಅರ್ಥ ಆಗುತ್ತೆ. ಇಲ್ಲ ಸರ್, ಅದ್ರಾಗ ಏನಾಗ್ಬಿಡ್ತು ಸರ್, ಗುಲ್ಬರ್ಗ ಹೋಗ್ಯಾವ ಅಂದ್ರೆ ಕಂಪಲ್ಸರಿ ಕೊಯ್ದೇ ಬಿಟ್ರ ಸರ್. ಸಾಕ್ಷಿ ಆಧಾರಗಳ ಸಮೇತ ತಂದೀವಿ. ಯಾಕೆ ಚಿಂತೆ ಮಾಡಿದ್ದೀವಿ? ಕೋರ್ಟಿಗೆ ಕೊಡ್ತೀವಿ, ಫೈಲ್ ವಿಡಿಯೋ ಮಾಡಿವಿ. ಎಲ್ಲರ ಮೇಲೆ ಕೇಸ್ ನಗರದ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಜಿಲ್ಲಾ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ಧ್ಯೇಯ ವಾಕ್ಯದೊಂದಿಗೆ ನಗರದ 10 ದ್ವಿಚಕ್ರ ವಾಹನ ಸವಾರರಿಂದ ಬೈಕ್ ರ್ಯಾಲಿಯನ್ನು ರಾಯಚೂರಿನಿಂದ ಬೆಂಗಳೂರುವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕ ಆಯುಕ್ತರಾದ ಗಜನನ ಬಾಳೆಯವರು ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಮಾಡಿದ್ದೇವೆ. ಮೊದಲ ವರ್ಷ ಪ್ರಜಾಪ್ರಭುತ್ವ ಪೀಠಿಕೆ ಓದುವ ಮುಖಾಂತರ ಗಿನ್ನಿಸ್ ದಾಖಲೆ ಮಾಡಲಾಗಿತ್ತು. ಕಳೆದ ವರ್ಷ ರ್ಯಾಲಿ ಮಾಡುವ ಮುಖಾಂತರ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗಿತ್ತು. ಈ ಬಾರಿ ಬೈಕ್ ರ್ಯಾಲಿಯು ಹಳೆ ಡಿಸಿ ಕಚೇರಿಯಿಂದ ಮಂತ್ರಾಲಯ, ಅನಂತಪುರ ಮೂಲಕ ಬೆಂಗಳೂರಿನ ವಿಧಾನಸೌಧಕ್ಕೆ ಸೆಪ್ಟೆಂಬರ್ 14ರಂದು ತಲುಪಲಿದೆ. ನಮ್ಮ ಜಿಲ್ಲೆಯಂತೆ ರಾಜ್ಯದ ಪ್ರತಿ ಜಿಲ್ಲೆಯಿಂದಲೂ ಇಂತಹ ಒಂದು ತಂಡ ವಿಧಾನಸೌಧಕ್ಕೆ ತಲುಪಲಿದ್ದು, ಅಲ್ಲಿ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 15ರಂದು ಬೈಕ್ ರೈಡರ್ಸ್ಗಳಿಗೆ ಸನ್ಮಾನಿಸುವವರು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ನಾನು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲೆ ಮಾತಾಡ್ತಾ ಇರೋದು. ಇದೇ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಸಮಾಜ ಕಲ್ಯಾಣ ಇಲಾಖೆ, ಹಾಗೆಯೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ನಾವು ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ನಾವು ಮಾನವ ಸರಪಳಿ ಮಾಡಿದ್ವಿ. ಅದಕ್ಕಿಂತ ಹೋದ ವರ್ಷ ನಾವು ಪ್ರಿಯಾಂಬಲ್ ರೀಡಿಂಗ್ ಅಂದರೆ ಪ್ರಜಾಪ್ರಭುತ್ವ ಪೀಠಿಕೆ ಏನಿದೆ ಅದನ್ನು ಓದ್ಬಿಟ್ಟು ಗಿನ್ನಿಸ್ ದಾಖಲೆ ಕೂಡ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ನಾವು ಪ್ರತಿಯೊಂದು ಜಿಲ್ಲೆಯಿಂದ ಬೈಕ್ ರೈಡರ್ಸ್ಗಳನ್ನ ಕಳಿಸ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಿಂದ 10 ಬೈಕ್ ರೈಡರ್ಸ್ಗಳು. ಹಾಗೆ 15ನೇ ತಾರೀಕರಂದು ನಾವು ಸೈಕಲ್ ಜಾಟ ಕೂಡ ಹಾಕೊಂಡಿದ್ದೀವಿ. ಲೋಕಲ್ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ. ಈ ಬೈಕ್ ರೈಡರ್ಸ್ ಏನಿದ್ದಾರೆ ಎಲ್ಲರೂ ಬೆಂಗಳೂರಿಗೆ ತಲುಪ್ತಾರೆ. ಮಧ್ಯದಲ್ಲಿ ಹಾಲ್ಟ್ ಆಗ್ತಾರೆ, ಮಂತ್ರಾಲಯ ಮೂಲಕ ಬೆಂಗಳೂರು ತಲುಪ್ತಾರೆ. ಮಧ್ಯದಲ್ಲಿ ಅನಂತಪುರದಲ್ಲಿ ಹಾಲ್ಟ್ ಆಗ್ತಾರೆ. ಅದೇ ರೀತಿ 15ನೇ ತಾರೀಕು ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಹತ್ರ ಸನ್ಮಾನವೂ ಇದೆ ಬೈಕ್ ರೈಡರ್ಸ್ಗಳಿಗೆ. ಸೊ ಇದನ್ನು ಏನದು ಪ್ರಜಾಪ್ರಭುತ್ವದ್ದು ಈ ವರ್ಷದ ಟ್ಯಾಗ್ಲೈನ್ ಏನು ಅಂತಂದರೆ
ನನ್ನ ಮತ ನನ್ನ ಹಕ್ಕು ಅಂದರೆ ಒಂದು ಮತದಾನ ಮೂಲಕ ನಾವು ಪ್ರಜಾಪ್ರಭುತ್ವನ ಹೇಗೆ ಬಲಗೊಳಿಸಬೇಕು ಅನ್ನೋದೇ ನಮ್ಮದು ಯೂನಿವರ್ಸಿಟಿ ಟ್ಯಾಗ್ಲೈನ್ ಆಗಿದೆ. ಹಾಗಾಗಿ ಈ ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ ರಾಯಚೂರು ಜಿಲ್ಲೆಯಿಂದ. ಅದಕ್ಕಾಗಿ ಸಹಕಾರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ ಇಲಾಖೆ ಇತರ ಎಲ್ಲ ಇಲಾಖೆಗಳು ಯುಟೆನ್ಸಿಟಿ ಸಿವಿಲ್ ಸರ್ವಿಸಸ್ ಸ್ಪೋರ್ಟ್ಸ್ಗಳು ಇರ್ಬೋದು ಎಲ್ಲ ಇಲಾಖೆಗಳು ಸಹಕಾರ ನೀಡ್ತಾ ಇದ್ದಾರೆ. ಸೊ ಇದಕ್ಕೆ ಇವತ್ತಿನ ದಿನ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳು? ಇದು ನಮ್ಮವ್ರೇನೆ, ಎಲ್ಲ ನಮ್ಮ ರಾಯಚೂರು ಜಿಲ್ಲೆನವರು. ರಾಯಚೂರು ಜಿಲ್ಲೆಯಿಂದ ಎಷ್ಟು ಜನ ಇದ್ದಾರೆ ಮೇಡಮ್ ಇಲ್ಲಿ? 10 ಜನ. ತಮ್ಮ ಹೆಸರು ಮೇಡಮ್? ಸಿಂಧು. ಮೀಸಲಾತಿ ಹೊರಗೀಕರಣದಲ್ಲಿ ಕೋಟಾಗಿಂತ ಹೆಚ್ಚಿಗೆ ಉದ್ಯೋಗ ಪಡೆದವರನ್ನು ಸೇವೆಯಿಂದ ವಜಾಗೊಳಿಸಿ ಒಳ ಮೀಸಲಾತಿ ಹಂಚಿಕೆಯ ಅನುಪಾತದ ಹುದ್ದೆ ಸೇರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಪ್ರವರ್ಗ ಎ ಗುಂಪಿನ ಉಪಜಾತಿಗಳ ಪ್ರಗತಿ ಮತ್ತು ಅಭಿವೃದ್ಧಿ ಸಂಚಾಲಕ ಮಹೇಂದ್ರ ಕುಮಾರ ಮಿತ್ರ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರವರ್ಗ ಬಿ 12810 ಮತ್ತು ಪ್ರವರ್ಗ ಸಿನಲ್ಲಿ 415 ಒಟ್ಟು 13225 ಜನರು ಸರ್ಕಾರ ಹುದ್ದೆಗೆ ಪಡೆದುಕೊಂಡಿದ್ದು, ಅದರಂತೆ ಬಲಗೈ ಸಂಬಂಧಿತ ಜಾತಿಯವರು ಎಡಗೈ ಸಮುದಾಯಕ್ಕಿಂತ 12810 ಉದ್ಯೋಗದ ವೈಯಕ್ತಿಕ ಉಪಜಾತಿಯಲ್ಲಿ ನಿಗದಿತ ವರ್ಗೀಕರಣದ ಕೋಟಾಗಿಂತ ಹೆಚ್ಚಿಗೆ ಪಡೆದುಕೊಂಡಿದ್ದಾರೆ. ಮಾದಿಗ ಸಮುದಾಯಕ್ಕೆ ಸಂವಿಧಾನಬದ್ಧ ಉದ್ಯೋಗ ದೊರೆಯಬೇಕಾದರೆ ಒಳ ಮೀಸಲಾತಿ ಹಂಚಿಕೆ ಅನುಗುಣವಾಗಿ ಅನುಪಾತದಲ್ಲಿ ಇರುವ 13225 ಮತ್ತು ಖಾಲಿ ಉಳಿದ 5178 ಹುದ್ದೆಗಳನ್ನು ಕೂಡಲೇ ಸರ್ಕಾರ ಭರ್ತಿ ಮಾಡಬೇಕು ಎಂದು ಆಗ್ರಹಿಸಲಾಯಿತು. ದವಂದರ್ ಸಿಂಗ್ ಎಂಬುವವರು ನಿಗದಿತ ಕೋಟಾಗಿಂತ ಹೆಚ್ಚಿಗೆ ಉದ್ಯೋಗ ಪಡೆದುಕೊಂಡ ಪ್ರಕರಣ ಸಂಬಂಧಿಸಿ ಪಂಜಾಬ್ ರಾಜ್ಯ ಸರ್ಕಾರ ಇವರನ್ನು ಸೇವೆಯಿಂದ ವಜಾಗೊಳಿಸಲಾಗಿತ್ತು. ಇದೇ ಪ್ರಕರಣ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೋಟಾಗಿಂತ ಹೆಚ್ಚಿಗೆ ಉದ್ಯೋಗ ಪಡೆದವರನ್ನು ವಜಾಗೊಳಿಸಿ ಸೊ ಅಲ್ಲಿ ತನಕ ಪರಿಶಿಷ್ಟ ಜಾತಿಯವರು ನಾನಾ ಕಷ್ಟಗಳು ವರ್ಣಾಶ್ರಮ ಪದ್ಧತಿಯಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ. ಸೊ ದಿನಾಂಕ 27/1/1919 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ 14ನೇ ಆಗಸ್ಟ್ 1932ರವರೆಗೆ ಪೂರ್ಣ ಒಪ್ಪಂದದ ಮೂಲಕ ಪರಿಶಿಷ್ಟ ಜಾತಿಯವರಿಗೆ ಶೈಕ್ಷಣಿಕ, ಉದ್ಯೋಗದಲ್ಲಿ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡ್ರು. ಸೊ ಪಡ್ಕೊಂಡ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಗೊತ್ತಿತ್ತು 100% ಶೆಡ್ಯೂಲ್ ಕ್ಯಾಸ್ಟ್ ಪಾಪ್ಯುಲೇಷನ್ಗೆ 15% ರಿಸರ್ವೇಷನ್ ಸಿಕ್ತಂತಂದ್ರೆ ಉಳಿದಿದ್ದು 85%ಗೆ ಸಂಪೂರ್ಣವಾಗಿ ನ್ಯಾಯ ಕೊಡೋಕ್ಕಾಗಲ್ಲ. ಕೆಲವು ರಾಜಕೀಯ ವ್ಯಕ್ತಿಗಳು ಹೋದ್ರು ಅವ್ರ ಕುಟುಂಬ ಅಂತ ನೋಡ್ಕೊಂತಾರ. ಸೊ ಹಂಗಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಮೀಸಲಾತಿ ಸೌಲಭ್ಯ ಪಡ್ಕೊಂಡವರು ಅದರಲ್ಲಿ ಈ ಮೀಸಲಾತಿ ದೊರಕದ ಮತ್ತೆ ಹಳ್ಳಿಯಲ್ಲಿ ವಾಸ ಮಾಡ್ತಾರಲ್ಲ ಅವ್ರದ್ದು ಪಾಲಿದೆ ಅಂತೇಳಿ ನಿಮ್ಮ ಸ್ಯಾಲರಿಯಿಂದ ಏನಾದರೂ ಇವ್ರು ಕೊಟ್ಟು ಇವ್ರನ್ನ ಮುಂದೆ ತರಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ದೇಶ ಇತ್ತು. ಈ ಮೀಸಲಾತಿಯ ಉದ್ದೇಶ ಬಾಬಾ ಸಾಹೇಬ್ ಇವ್ರಿಗೆ ಹೇಳ್ಕೊಟ್ಟಿದ್ರಲ್ಲ, ಇದು ಫೇಲ್ ಆದ ಕಾರಣ ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿಯ ಕೂಗು ಕೇಳಬೇಕು. ಅದು ಪ್ರಪ್ರಥಮ ಬಾರಿಗೆ ಪಂಜಾಬ್ ರಾಜ್ಯದಲ್ಲಿ 1975ರಿಂದ ಸ್ಟಾರ್ಟ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಏನಿದೆ ಅಂತಂದ್ರೆ 2014ರಿಂದಲೂ ನಾವು 2024ರವರೆಗೆ ಅಪ್ ಟು ಸುಪ್ರೀಂ ಕೋರ್ಟ್ವರೆಗೆ ನಾವು ಹೋಗಿ ವರ್ಗೀಕರಣವನ್ನು ಅಪೋಸ್ ಮಾಡಿದ್ವಿ. ಇದಕ್ಕೆ ಕಾರಣ ಏನಂತೆ ಅಂತಂದ್ರೆ AJ ಸದಾಶಿವ ಅವರು 2012ನಲ್ಲಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳಿದ್ದಾಗ ಅವ್ರಿಗೆ ತಮ್ಮ ವರದಿಯಲ್ಲಿ ಸಲ್ಲಿಸಿದಾಗ ಇದು ಆರ್ಟಿಕಲ್ 341ನಾಗ ಕ್ಲಾಸ್ 1 ಕ್ಲಾಸ್ 2 ಇದೆ. ಕ್ಲಾಸ್ 1 ಬಂದು ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಬಗ್ಗೆ ಮಾತಾಡ್ತದ, ಕ್ಲಾಸ್ 2 ಬಗ್ಗೆ ಪಾರ್ಲಿಮೆಂಟ್ಗ ಪವರ್ಸ್ ಬಗ್ಗೆ ಮಾತಾಡ್ತದ, ಸೇರಿಸೋದು ಮತ್ತೆ ತೆಗೆಯೋದ್ರ ಬಗ್ಗೆ. ಇದಕ್ಕೆ ನೀವು ಭಾಗ ಮಾಡ್ಬೇಕಂತಂದ್ರೆ 3ನೇ ಕ್ಲಾಸ್ ಸೇರಿಸ್ಬೇಕಂತೇಳಿ ಶಿಫಾರಸ್ ಮಾಡಿರ್ತಾರೆ ಅವರು. ಸೊ ಇಲ್ಲಿ ಏನಾಯ್ತದೆ ಅಂತಂದ್ರೆ ಆರ್ಟಿಕಲ್ 341 ಕ್ಲಾಸ್ 2ನಲ್ಲಿ ಪಾರ್ಲಿಮೆಂಟಿಗೆ ಪವರ್ಸ್ ಇರೋದು ಸೇರ್ಪಡೆ ಮತ್ತೆ ತೆಗೆಯಕ್ಕೆ ಮಾತ್ರ. ಸೊ ಆ ಕಾರಣದಿಂದ ನಾವು ಅದನ್ನು ಅಪೋಸ್ ಮಾಡಿದ್ವಿ. ಸೊ ಎರಡನೇದೇನಂತೆ ಅಂತಂದ್ರೆ ಯಾವುದೇ ಒಂದು ಹಳ್ಳಿಯಲ್ಲಿ ಈಗಲೂ ಪ್ರವೇಶ ಮಾಡೋದಂತೆ ಅಂತಂದ್ರೆ ಹಿಂದೂಗಳಲ್ಲಿ 2 ಭಾಗ ಇರ್ತಾವ. ಒಂದು ಸವರ್ಣೀಯ ಭಾಗ ಇರ್ತದ, ಇನ್ನೊಂದು ಅಸ್ಪೃಶ್ಯ ಭಾಗ ಇರ್ತದ. ಸೊ ಎಲ್ಲೆಲ್ಲಿ ಬಹಿಷ್ಕಾರಗಳು ಹಾಕಿದಾಗ ನೀವು ಅಪೋಸ್ ಮಾಡ್ಬೇಕಂತ ಅಂತಂದ್ರೆ ಈ ಸಮುದಾಯಕ್ಕೆ ಒಂದು ಗುಂಪು ಮಾಡಿದ್ರು. ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂತಂದ್ರೆ 1936ರಲ್ಲಿ ಯಾವ ಸಮಾಜದವರು ಅಸ್ಪೃಶ್ಯ ಕಳಂಕದಿಂದ ಒಳಪಟ್ಟಿರಲ್ಲ ಅವರೆಲ್ಲ ತಂದು ಒಂದು ಗುಂಪು ಮಾಡಿದ್ರು ಅವರು. ಸೊ ಆ ಗುಂಪು ಮಾಡಿದ ಮೇಲೆ ಅವ್ರು ಒಂದ್ ಕಡೆ ಯಾಕಂತಂದ್ರೆ ನೀವು ಒಂದ್ ಕಡೆ ಇರಬೇಕು, ನಿಮ್ದು ಒಂದು ಕಮ್ಯುನಿಟಿ ಇದೆ ಅಂತೇಳಿ ಪ್ರೊಟೆಸ್ಟೆಂಟ್ ಹಿಂದೂಸ್ ಅಂತೇಳಿ ಒಂದು ನಾಮಕರಣ ಕೊಡ್ತಾರೆ. ಆಮೇಲೆ ಸೈಮನ್ ಕಮಿಷನ್ ಬಂದ ಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋದು ಪದ ಬರ್ತದೆ. 3ನೇ ಕಾರಣ ಏನಂತ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಒಳ ಮೀಸಲಾತಿಯನ್ನು ವಿರೋಧ ಮಾಡಲ್ಲ ಅಂತಂದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸುಮಾರು 12ರಿಂದ 13 OBC ಜಾತಿಗಳಿದ್ದಾವೆ. 12ರಿಂದ 13. ಸೊ ಅದರಲ್ಲಿ ಮುಖ್ಯವಾಗಿ ಲಂಬಾಣಿ, ಬೋವಿ, ಕೊರಚ, ಕೊರ್ಮ. ಸೊ ಇದನ್ನ ನೀವು ತೆಗೆದು ಬೇಕಾದ್ರೆ ಮಾಡಂತೂ ಹೇಳ್ತೀವಿ ನಾವು. 7 ಮಾಡ್ಕೊರಿ ಮತ್ತೆ 36 ಕ್ಷೇತ್ರದಲ್ಲಿ 18 ಮಾಡ್ಕೊರಿ ಅಂತಲೂ ಹೇಳಿದ್ವಿ ನಾವು.
ಈ ಸಮಾಜದವರು ನಮ್ಮ ಸಲಹೆನ ಒಪ್ಲಿಲ್ಲ. ಹಂಗಾಗಿ ಅವರು ನಾವು ಮಾಡಿದಂಥ ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಅಸ್ಪೃಶ್ಯ ಮಹಾಸಭಾ ಮಾಡ್ಕೊಂಡು ಇದು ಮಾಡಿದ್ರು. ಸೊ ಅದನ್ನು ಅಲ್ಲಿಗೆ ಪ್ರಕರಣ ಅವ್ರದ್ದು ನಿಂತೋಗ್ಬಿಡ್ತು. ತದನಂತರ ಒಳ ಮೀಸಲಾತಿ ಹೊರಗೀಕರಣದ ಹಾದಿ ಕರ್ನಾಟಕ, ಹಾದಿ ಆಂಧ್ರ, ಹಾದಿ ದ್ರಾವಿಡ ಈ 3 ಸಮುದಾಯಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಕೈಬಿಡಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. 1 ವಾರದಲ್ಲಿ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಶಿವರಾಯ ಹಕ್ಕರಕ್ಕಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜನರು ತಮ್ಮ ಮೂಲ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿಗಳಲ್ಲಿ ಮೀಸಲಾತಿ ಹಂಚಿಕೆಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಸಲ್ಲಿಸಿದ್ದು, ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರದ ಹೋರಾಡಿಸಿದ 2ನೇ ಆದೇಶದಲ್ಲಿ 7 ಶಿಫಾರಸು ಹೋರಾಡಿಸಿದೆ. ಅದರಲ್ಲಿ 2ನೇ ಶಿಫಾರಸು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಸವಾಗಿದೆ. 2ನೇ ಶಿಫಾರಸಿನಂತೆ ಒಳ ಮೀಸಲಾತಿ ಜಾರಿಯಾದರೆ ಹಾದಿ ಕರ್ನಾಟಕ, ಹಾದಿ ಆಂಧ್ರ, ಹಾದಿ ದ್ರಾವಿಡದ ನೆಪದಲ್ಲಿ ಪ್ರವರ್ಗ ಜಿ ಮೆರಿಟ್ ಅಭ್ಯರ್ಥಿಗಳು ಪ್ರವರ್ಗ ಎನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಕಡಿಮೆ ಮೆರಿಟ್ ಇರುವ ಮಾದಿಗ ಸಮುದಾಯಗಳೊಂದಿಗೆ ಸ್ಪರ್ಧಿಸಿ ಮೇಲ್ಗೈ ಪಡೆದಿರುವುದರಿಂದ ನಿಜವಾದ ಮಾದಿಗ ಸಮುದಾಯಗಳ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ನೇಮಕಾತಿಗಳಲ್ಲಿ ಹಿನ್ನಡೆಯಾಗುವ ಸಂಭವ ಹೆಚ್ಚಿದೆ. ಇದರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು. ಎರಡನೇ ಕಾಲದಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ಕರ್ನಾಟಕ 3 ಸಮುದಾಯಗಳು ತಮ್ಮ ಮೂಲ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಪ್ರವರ್ಗ ಎ ಅಥವಾ ಬಿಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಹಂಚಿಕೆ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ಈ ಕೆಳಗಿನ ಹಕ್ಕೊತ್ತಾಯ ಪ್ರಸ್ತಾಪವನ್ನು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದ್ದು, 1 ವಾರದಲ್ಲಿ ಹಕ್ಕೊತ್ತಾಯಗಳ ಕುರಿತು ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪ ಅಂದ್ರೆ, ನಾಗಮೋಹನ್ ದಾಸ್ ಅವರು ಕೊಟ್ಟಿರತಕ್ಕಂಥ ವರದಿ ಪ್ರಕಾರ ಮೊದಲನೇದಾಗಿ ಅಧ್ಯಯನ ಮೇರೆಗೆ ಮೀಸಲಾತಿ ಅಂತಕ್ಕಂಥ ವಿಷಯದಲ್ಲಿ ಅಲೆಮಾರಿ ಸಮುದಾಯದ 59 ಸಮುದಾಯಗಳಿಗೆ ಶೇಕಡ 1% ಮೀಸಲಾತಿ ಕೊಟ್ಟಿದ್ದರು. ಆನಂತರ 16 ಜಾತಿಗಳು ಸೇರಿದ ಎಡಗೈ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿ ಕೊಟ್ಟಿದ್ದರು. ಆನಂತರ 19 ಜಾತಿಗಳು ಸೇರಿರತಕ್ಕಂಥ ಒಡೆಯ ಮತ್ತು ಚರವಾದಿ ಸಂಬಂಧಿತ ಜಾತಿಗಳಿಗೆ 5% ಮೀಸಲಾತಿ ಕೊಟ್ಟಿದ್ದರು. ಆನಂತರ ವೈಶ್ಯ ಜಾತಿಗಳಾದ ಲಂಬಾಣಿ, ಒಡ್ಡರು, ಪರಮ, ಕೊರಚ ಮತ್ತು ಪರಿಚಯ ಇವುಗಳಿಗೆ ಸಂಬಂಧಪಟ್ಟಂತೆ ಶೇಕಡ 4 ಮೀಸಲಾತಿ ಕೊಟ್ಟಿದ್ದರು. ಆನಂತರ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಕ್ಕಂಥ ಗುಂಪಿಗೆ ಸೇರಿಸಿದ ನಂತರ 1% ಮೀಸಲಾತಿ ಕೊಟ್ಟು ಅದನ್ನು 17% ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ. ಆಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಈ ಒಂದು 5 ಪ್ರವರ್ಗಗಳನ್ನು ಕೇವಲ 3 ಪ್ರವರ್ಗವಾಗಿ ವಿಂಗಡಣೆ ಮಾಡಿ, ಮೊದಲನೆಯದಾಗಿ ಎಡಗೈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6 ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ 6. ಆನಂತರ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿಗಳು ಸೇರಿದಂತೆ 59 ಅಲೆಮಾರಿಗಳನ್ನು ಸೇರಿಸಿ 5% ಮೀಸಲಾತಿಯನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಈ ತೀರ್ಮಾನ ತೆಗೆದುಕೊಂಡ ನಂತರ ಆ ಒಂದು ಸಚಿವ ಸಂಪುಟದಲ್ಲಿ ಕೆಲವೊಂದು ಒಳ್ಳೆಯ ನಿರ್ಧಾರಗಳು ಕೂಡ ತೆಗೆದುಕೊಂಡ್ರು. ಈಗಾಗಲೇ ಏನಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವ ಆ ಪ್ರಕರಣ ಹಿಂಪಡೆಯತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದು, ನಂತರ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದು. ಮುಖ್ಯವಾಗಿ ನಾವು ಒತ್ತಾಯಪಡಿಸುವುದೇನೆಂದ್ರೆ, ಪ್ಯಾರಾ 2ರಲ್ಲಿ ಏನು ಆದೇಶ ಆಗಿದೆಯಲ್ಲ, ಈಗ ಸರ್ಕಾರಿ ಆದೇಶ ಹೊರಗಡೆ ಬಂದಿದ್ದೆಲ್ಲ, ಎಗಳಿದ್ದಾವ ಎ ಅಥವಾ ಬಿ ಗುಂಪಿನಲ್ಲಿ ಅವರು ಸೌಲಭ್ಯವನ್ನು ಪಡೆದುಕೊಳ್ಬೇಕಂತಕ್ಕಂಥ ಒಂದು ಅಂಶವನ್ನು ಅದರ ಒಳಗಡೆ ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಗೆ ಮೇಲ್ನೋಟಕ್ಕೆ ಅತ್ಯಂತ ಸಾಫ್ಟಾಗಿ ಕಾಣ್ಬೋದು, ಏನಿರ್ಲಿಕ್ಕಿಲ್ಲ ಹೆಚ್ಚಾದರೂ ಕಡೆ ಕಲಿಸಿರ್ಬೋದು. ಆದರೆ ಇವ್ರ ಸಂಖ್ಯೆ ಏನಿದೆ ಅಂದ್ರೆ, ಒಟ್ಟಾರೆ ಸಂಖ್ಯೆಯನ್ನು ನೋಡಿದ್ರೆ 40 ಲಕ್ಷ ಸಂಖ್ಯೆ ಇದೆ ಮುಂಚೆ ನೋಡಿದ್ರೆ. ಆದರೆ ಇವಾಗ ಎಷ್ಟು ಬಂದಿದೆ ಅಂದ್ರೆ, ಈ ಎಲ್ಲ ಮೂಲ ಜಾತಿಗಳನ್ನು ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಅಥವಾ ಈಗಾಗಲೇ ಸದಾಶಿವ ಅವರು ಕೊಟ್ಟಿರ್ತಕ್ಕಂಥ ವರದಿ ಆಗಿರ್ಬೋದು, ಈ ಎಲ್ಲ ವರದಿ ಒಳಗಡೆ ತಿಳುವಳಿಕೆ ಕೊಟ್ಟು ಒತ್ತಾಯಪಡಿಸಿ ಮೂಲ ಜಾತಿಯನ್ನು ಪಡೆದುಕೊಂಡ ನಂತರ ಮತ್ತೆ ಉಳಿದುಕೊಂಡಿರ್ತಕ್ಕಂಥ ಸಂಖ್ಯೆ ಏನಿದೆ ಅಂದ್ರೆ 7 ಲಕ್ಷ ಚಿಲ್ಲರೆ
4,75,000 ATADS ಉಳ್ಕೊಂಡಿದೆ. ಅವರ ವರ್ಷದೂ ಕೂಡ ಹೊನ್ನಾಡುವ ಕ್ಯಾಸ್ಟ್ ಇಲ್ಲ. ಹೀಗಾಗಿ ಅದನ್ನು ತೆಗೆದೇ ಬಿಟ್ಟರೆ ಯಾರಾದ್ರೂ ಇದ್ದವ್ರು ಇರ್ತಾರೆ, ಯಾರಾದ್ರೂ ಹೊನ್ನಾಡುವ ಬರೋರು ಬರ್ತಾರೆ, ಇಲ್ಲ ಬಂದ್ರೆ ಬಿಡ್ತಾರೆ. ಇಲ್ಲ ಧರ್ಮದ ಕಾಲವೇ ಇಲ್ಲ.